ರಾಜ್ಯದಲ್ಲಿ ಈಗ ಮತ್ತೆ ಅಕ್ರಮ ಬಾಂಗ್ಲಾ ವಲಸಿಗರ ಸಂಘರ್ಷ ಆರಂಭ ಆಗಿದೆ. ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಸಂಘರ್ಷ ಆರಂಭ ಆಗಿತ್ತು. ಈಗ ಹುಬ್ಬಳ್ಳಿಯಲ್ಲೂ ಕೂಡ ಅದೇ ಆತಂಕ ಎದುರಾಗ್ತಾ ಇದೆ. ವಾಣಿಜ್ಯ ನಗರಿಯಲ್ಲಿ ಬೀಡು ಬಿಟ್ಟಿದ್ದಾರಾ ವಲಸಿಗರು ಅನ್ನೋ ಅನುಮಾನ ಕಾಡ್ತಾ ಇದೆ. ಹುಬ್ಬಳ್ಳಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಲಗ್ಗೆ ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಈ ಬಗ್ಗೆ ತಪಾಸಣೆ ಕೂಡ ನಡೆಸಲಾಯಿತು. ಡಿಸಿಪಿಗಳ ನೇತೃತ್ವದಲ್ಲಿ ಬಾಂಗ್ಲಾ ವಲಸಿಗರ ವಿಶೇಷ ತಪಾಸಣೆಯನ್ನ ಮಾಡಲಾಯಿತು. ಸಾವಿರಾರು ಜನರನ್ನ ತಪಾಸಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಬಸ್ ನಿಲ್ದಾಣದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕಾರ್ಯ ಕೂಡ ಮಾಡಿದ್ರು. ಅಕ್ರಮ ಬಾಂಗ್ಲಾ ನುಸುಳುಕೋರರು ಇರುವಂತಹ ಆರೋಪದ ಹಿನ್ನೆಲೆಯಲ್ಲಿ ತಪಾಸಣೆಗೆ ಮುಂದಾದ್ರು. ನೋಡಿ, ಈ ಹಿಂದೆಯೂ ಕೂಡ ನಾವು ಹೇಳಿದ್ವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವುದೇ ದೇಶದ ಅಕ್ರಮ ವಲಸಿಗರಾಗಲಿ, ಬಾಂಗ್ಲಾ ಆಗಲಿ, ಪಾಕಿಸ್ತಾನವಾಗಲಿ, ಅಥವಾ ಮತ್ತೊಂದು ಮಗದೊಂದು ಕೇರಳ, ಯಾವುದೋ ಒಂದು ನೇಪಾಳ ದೇಶ ಆಗಿರ್ಬೋದು, ಯಾವುದೇ ದೇಶದ ಒಂದು ಅಕ್ರಮ ವಲಸಿಗರಾಗಿರಬಹುದು, ಅವರು ನಮ್ಮ ದೇಶಕ್ಕೆ ಮಾರಕ ಆಗ್ತಾರೆ. ಅವ್ರು ಪರ್ಮಿಷನ್ ಪಡ್ಕೊಂಡು ಬರ್ತಾರ ಎಂಬೆಸಿಯಿಂದ, ಅದಕ್ಕೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಈ ರೀತಿ ಅಕ್ರಮವಾಗಿ ಒಳಗಡೆ ನುಸುಳುಕೋರರು ಯಾರಿದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕಾಗತ್ತೆ ಸರ್ಕಾರ. ಇನ್ನಾದರೂ ಎಚ್ಚೆತ್ಕೊಳ್ಳಿ ಸರ್ಕಾರಗಳು, ಇನ್ನಾದರೂ ಎಚ್ಚೆತ್ಕೊಂಡು ಅಕ್ರಮ ವಲಸಿಗರು ಯಾರಿದ್ದಾರೆ ಅಂತವ್ರನ್ನ ಹುಡುಕಿ ತೆಗೆದು ನಡೀರಪ್ಪ ನಿಮ್ಮ ದೇಶಕ್ಕೆ ಅಂತ ಅವ್ರನ್ನ ವಾಪಸ್ ಡಿಪೋರ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗಲಾದರೂ ಮುಂದಾಗಬೇಕು. ನೋಟಿಫಿಕೇಶನ್ ಹೊರಡಿಸ್ಬೇಕು. ಅದಕ್ಕೆ ಏನೇನೋ ಮಾಡೋದಕ್ಕೆ ನೋಟಿಫಿಕೇಶನ್ ಹೊರಡಿಸ್ತೀರಿ ನೀವು. ನಿನ್ನೆ ತಾನೇ ನೋಡ್ತಾ ಇದ್ವಿ, E20 ಅಂತ ಇತ್ತು. ಇವತ್ತು ಬೆಳ್ಳಂಬೆಳಗ್ಗೆ E30ವರೆಗೂ ಅಂದರೆ ಎಥನಾಲ್ 30% ಮಿಕ್ಸ್ ಮಾಡ್ತೀವಿ, ಬ್ಲೆಂಡ್ ಮಾಡ್ತೀವಿ ಅಂತ ಹೇಳ್ತೀರಿ. ಆದರೆ ರಾತ್ರೋರಾತ್ರಿ ಇವ್ರನ್ನ ಹೊರಹಾಕೋದಕ್ಕೆ ಯಾಕೆ ಕ್ರಮ ಕೈಗೊಳ್ಳೋದಕ್ಕಾಗ್ತಾ ಇಲ್ಲ? ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಬಾಂಗ್ಲಾ ವಲಸಿಗರು. ಅವರನ್ನ ತೀವ್ರವಾಗಿ ತಪಾಸಣೆ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಿಂದ ರೈಲು ಮೂಲಕವಾಗಿ ಹುಬ್ಬಳ್ಳಿಗೆ ಆಗಮಿಸಿದಾರಂತೆ. ಬಂಗಾಳದಿಂದ ಒಮ್ಮೆಲೆ ಸಾವಿರಾರು ಕೂಲಿ ಕಾರ್ಮಿಕರು ಆಗಮಿಸಿದ್ದಾರೆ. ಶಾಲಿಮಾರ್ ಅಮರಾವತಿ ಎಕ್ಸ್ಪ್ರೆಸ್ ಟ್ರೈನ್ ಮೂಲಕವಾಗಿ ಆಗಮಿಸಿದ್ದಾರೆ ಅನ್ನೋ ಗುಮಾನಿ ಇದೆ. ಹುಬ್ಬಳ್ಳಿಯಿಂದ ಬಸ್ ಮೂಲಕವಾಗಿ ಬೇರೆ ಕಡೆಗೆ ಕಾರ್ಮಿಕರು ಪ್ರಯಾಣ ಮಾಡ್ತಾ ಇದ್ರು. ಇದೇ ವೇಳೆ ಅನುಮಾನ ಹಿನ್ನೆಲೆಯಲ್ಲಿ ಕಾರ್ಮಿಕರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣಗಳಲ್ಲೇ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಕ್ರೈಮ್ ಡಿಸಿಪಿ ರವೀಶ್ ಆರ್, ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಅವರು ಕೂಡ ಭಾಗಿಯಾಗಿದ್ರು. ಡಿಸಿಪಿಗಳ ಸಮ್ಮುಖದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಆಧಾರ್ ಕಾರ್ಡ್, ಕೆಲವರ ಕೈ ಬೆರಳಲ್ಲಿ ಮತ ಹಾಕಿದ ಶಾಹಿ ಅದು ಕೂಡ ಕಂಡು ಬಂದಿಲ್ಲ. ಘಟನಾ ಸ್ಥಳದಲ್ಲಿ ಮಾಹಿತಿಗಳನ್ನ, ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ನೋಡ್ರಪ್ಪ, ನೀವು ನಿಜವಾಗ್ಲೂ ವೆಸ್ಟ್ ಬೆಂಗಾಲ್ನವರ, ಪಶ್ಚಿಮ ಬಂಗಾಳದವರ? ಎಲೆಕ್ಷನ್ ಆಗಿದೆ ಅಲ್ಲಿ, ಹಾಗಾದ್ರೆ ತೋರಿಸಿ ನಿಮ್ಮ ಕೈಯಲ್ಲಿ, ಎಲ್ಲಿ ನೀವು ವೋಟ್ ಹಾಕಿದ್ದೀರಾ ತೋರಿಸಿ ಅಂತ ಪರಿಶೀಲನೆ ಮಾಡಿದ್ರು. ಹೀಗಾಗಿ ಸಾಕಷ್ಟು ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ದುಃಖದ ವಿಚಾರ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಭಾರತೀಯ ಕೆಲವು ನಿರುದ್ಯೋಗಿ ಯುವಕರನ್ನ ಪ್ಯಾರಾಸೈಟ್ ಅಂತ ಹೇಳಿದ್ರು. ಆದರೆ ನಿಜವಾದ ಪ್ಯಾರಾಸೈಟ್ಗಳು ಯಾರು ಅಂದರೆ ಈ ಬಾಂಗ್ಲಾದಿಂದ ಅಕ್ರಮವಾಗಿ ವಲಸೆ ಬಂದವರು, ಪಾಕಿಸ್ತಾನನೋ ನೇಪಾಳದಿಂದ ಬಂದವರು, ಅವರು ನಿಜವಾದ ಪ್ಯಾರಾಸೈಟ್ಗಳು. ಈಗ ಹುಬ್ಬಳ್ಳಿಗೂ ಕೂಡ ಲಗ್ಗೆ ಇಡ್ತಾ ಇದ್ದಾರಾ? ಏನಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ? ಈ ಬಗ್ಗೆ ಏನು ಮಾಹಿತಿಗಳು ಲಭ್ಯವಾಗಿದೆ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, ಏನು ಈ ಇತ್ತೀಚೆಗೆ ದಿನಗಳಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆ ನಡೆಯಿತು. ಚುನಾವಣೆ ನಂತರ ಅಲ್ಲಿ ಕಟ್ಟುನಿಟ್ಟಿನ ಚುನಾವಣೆ ಕೂಡ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಕುರಿತಂತೆ ಸಾಕಷ್ಟು ಸಂಘಟನೆಗಳು, ಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಏನು ಚುನಾವಣೆ ಆಗಿ ಈಗ ಸುವೇಂದ್ರ ಅಧಿಕಾರಿ ಅವರು ಅಧಿಕಾರ ಸ್ವೀಕರಿಸಿಕೊಂಡ ನಂತರ ಅಲ್ಲಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಈಗ ಪಶ್ಚಿಮ ಬಂಗಾಳದಿಂದ ಹುಬ್ಬಳ್ಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪಗಳು ಈ ಹಿಂದಿನಂದು ಕೇಳಿ ಬಂದಿದ್ದು. ಇದರ ಕುರಿತಂತೆ ಕೂಡ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ಈ ಹಿಂದೆ ಹೋರಾಟ ಮಾಡಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ಗೆ ಒಂದು ಆಗ್ರಹ ಕೂಡ ಮಾಡಿದ್ದು. ತಪಾಸಣೆ ಕಟ್ಟುನಿಟ್ಟಾಗಿ ಆಗಬೇಕು, ಅವರ ದಾಖಲಾತಿಗಳು ಸರಿಯಾದ ಇದ್ದ ಸಂದರ್ಭದಲ್ಲಿ ಅವರನ್ನು ಅಲಾವ್ ಮಾಡಿ, ಇಲ್ಲವಾದಲ್ಲಿ ಅವರನ್ನು ಅವರ ದೇಶಕ್ಕೆ ಪಲಾಯನ ಮಾಡಿಸುವುದರಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಕೂಡ ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಎಚ್ಚೆತ್ತುಕೊಂಡಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಈಗ ಅಕ್ರಮ ನುಸುಳುಕೋರರು ಏನು ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಿಂದ ಮಾರ್ಗವಾಗಿ ಬಂದಿದ್ರು, ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಹಿಡಿಕೊಂಡು ಬೇರೆ ಬೇರೆ ಬಸ್ಗಳ ಮೂಲಕ ಬೇರೆ ಬೇರೆ ಜಿಲ್ಲೆಗಳಿಗೆ ಕಾರ್ಮಿಕ ಒಂದು ಸೋಗಿನಲ್ಲಿ ಬಂದಂತ ನುಸುಳುಕೋರರು ಅವರು ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಲು ಮುಂದಾಗಿದ್ರು. ಈ ಒಂದು
ಅಹವಾಲುಗಳನ್ನು ನೋಡಿಕೊಂಡಂತ ಪೊಲೀಸ್ ಕಮಿಷನರೇಟ್ ಮತ್ತು ಸಂಘಟನೆಗಳು ಅವರನ್ನು ಪತ್ತೆ ಮಾಡಿ ಬಸ್ನ ಮೂಲಕ ಈಗ ಕರೆದುಕೊಂಡು ಬಂದು ಹೊಸ ಬಸ್ ನಿಲ್ದಾಣಕ್ಕೆ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಅವರಲ್ಲಿ ಯಾವುದೇ ರೀತಿಯಾಗಿ ಅಕ್ರಮ ವಲಸಿಗರು ಎಂಬ ಮಾಹಿತಿಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಈಗಾಗಲೇ ಪೊಲೀಸ್ ಕಮಿಷನರೇಟ್ ಬಸ್ನ ಕೂಡ ಒಂದು ನೀಡಿರುವಂತದ್ದು. ಈ ನೆಲೆಯಲ್ಲಿ ಈಗ ಇಬ್ಬರು ಡಿಸಿಪಿ ಅಂದ್ರೆ ರವೀಶ್ ಮತ್ತು ಶ್ರುತಿ ಅವರ ನೇತೃತ್ವದಲ್ಲಿ ಈಗ ಹೊಸ ಬಸ್ ನಿಲ್ದಾಣದಲ್ಲಿ ಏನು ಅಕ್ರಮ ನುಸುಳುಕೋರು ಬಾಂಗ್ಲಾದವರು ಏನು ಮಾಹಿತಿ ಇತ್ತು ಆ ಮಾಹಿತಿದಾರ ಎಲ್ಲರನ್ನು ಕರೆದುಕೊಂಡು ಬಂದು ಈಗ ತಪಾಸಣೆ ಕೂಡ ಒಂದು ಕಟ್ಟುನಿಟ್ಟಾಗಿ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಸಂಘಟನೆಗಳು ಕೂಡ ಕೆಲವು ಆರೋಪಗಳನ್ನು ಮಾಡಿರುವಂತದ್ದು. ಯಾಕಂತಂದ್ರೆ ಆಧಾರ್ ಕಾರ್ಡ್ ಮತ್ತು ಅವರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಏನು ಅವರು ಪ್ರಜೆಗಳಾಗಿದ್ರೆ ಅಕ್ರಮ ವಲಸಿಗರ ಆಗದೇ ಇದ್ದಲ್ಲಿ ಅವರಲ್ಲಿ ವೋಟ್ ಹಾಕಿದ್ದ ಶಾಹಿ ಕೂಡ ಇರಬೇಕಾಗಿತ್ತು. ಅದರಲ್ಲಿ ಶಾಹಿ ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿ ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಂಘಟನೆಗಳು ಒಂದು ಕಡೆಗೆ ಈಗಾಗಲೇ ಒತ್ತಾಯ ಕೂಡ ಮಾಡ್ತಾ ಇವೆ. ಇದರ ಜೊತೆಗೆ ಈಗ ಅಕ್ರಮ ಬಾಂಗ್ಲಾ ವಲಸಿಗರ ದಾಖಲಾತಿ ಪರಿಶೀಲನೆ ಕಾರ್ಯ ಕೂಡ ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣದಲ್ಲಿ ಈಗ ಚುರುಕುಗೊಂಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.